ಧಾರ್ಮಿಕ ಪುಣ್ಯಕ್ಷೇತ್ರಗಳ ಸ್ನಾನಘಟ್ಟದಲ್ಲಿ ಸೋಪು ಶಾಂಪುಗಳನ್ನು ಮಾರಾಟ ಮಾಡುವಂಥದ್ದನ್ನು ಕಂಪ್ಲೀಟ್ ಆಗಿ ನಿಷೇಧ ಮಾಡಲಾಗಿದೆ. ಅಂದರೆ ಇದರಿಂದಾಗಿ ಪರಿಸರ ಮಾಲಿನ್ಯ ಆಗ್ತದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಪರಿಸರ ಕಾಪಾಡುವಂತಹ ನಿಟ್ಟಿನಲ್ಲಿ ಈ ಒಂದು ನಿಯಮವನ್ನು ಜಾರಿಗೆ ತಂದಿರುವುದು. ಅಂದರೆ ನಾಡಿನ ಪುಣ್ಯಕ್ಷೇತ್ರದ ಸ್ನಾನಘಟ್ಟದ ಸುಮಾರು 500 ಮೀಟರ್ ವ್ಯಾಪ್ತಿಯವರೆಗೆ ಸೋಪನ್ನು ಅಥವಾ ಶಾಂಪುಗಳನ್ನು ಮಾರಾಟ ಮಾಡಬಾರ್ದು. ಇದರಿಂದಾಗಿ ನದಿಗಳು ಅಥವಾ ನೀರು ಕಲುಷಿತ ಆಗುತ್ತೆ ಅನ್ನುವಂತಹ ವಿಚಾರವನ್ನು ಮುಂದಿಟ್ಟುಕೊಂಡು ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಈ ಒಂದು ವಿಚಾರವನ್ನು ಅಧಿಕಾರಿಗಳೇ ತಿಳಿಸಿರುವಂಥದ್ದು. ಹಾಗೂ ಮುಂದಿನ ದಿನಗಳಲ್ಲಿ ಇದು ಕಟ್ಟುನಿಟ್ಟಾಗಿ ಕ್ರಮ ಜಾರಿಗೆ ಬರಬೇಕು ಅನ್ನುವಂಥದ್ದನ್ನು ಈಗ ಅಧಿಕಾರಿಗಳೇ ಸೂಚನೆ ಮಾಡಿರುವಂಥದ್ದು. ಅಂದರೆ ಬಹುತೇಕ ರಾಜ್ಯದ ಪುಣ್ಯಕ್ಷೇತ್ರದ ಸ್ನಾನಘಟ್ಟದಲ್ಲಿ ನೀರು ಕಲುಷಿತ ಆಗುತ್ತೆ. ಅಂದರೆ ಬಟ್ಟೆಗಳನ್ನು ಅಲ್ಲೇ ಬಿಟ್ಟು ಬರುವಂಥದ್ದಾಗಿರ್ಬೋದು, ಅಥವಾ ಶಾಂಪೂ ಮತ್ತು ಸೋಪುಗಳನ್ನು ಅರ್ಧಂಬರ್ಧ ಅಲ್ಲೇ ಉಪಯೋಗಿಸಿ ಬಿಟ್ಟು ಬರೋದ್ರಿಂದಾಗಿ ಈ ಎಲ್ಲ ವಸ್ತುಗಳು ನದಿಗೆ ಸೇರುತ್ತೆ. ಇದರಿಂದಾಗಿ ಜಲಚರಗಳಿಗೆ ಅಥವಾ ನದಿಗಳಿಗೆ ಮತ್ತು ಪರಿಸರಕ್ಕೆ ಹಾನಿಯಾಗುತ್ತೆ ಅನ್ನುವಂತಹ ಉದ್ದೇಶದಿಂದಾಗಿ ಈಗ ಸ್ನಾನಘಟ್ಟಗಳಲ್ಲಿ 500 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂತಹ ಸೋಪು ಆಗಿರ್ಬೋದು ಅಥವಾ ಶಾಂಪೂ ಆಗಿರ್ಬೋದು ಈ ಎಲ್ಲ ವಸ್ತುಗಳ ಮಾರಾಟವನ್ನು ಕಂಪ್ಲೀಟಾಗಿ ನಿಷೇಧ ಮಾಡಬೇಕು ಅನ್ನುವಂತಹ ವಿಚಾರ ಈಗ ಸದ್ಯ ಪರಿಸರ ಸಚಿವ ಈಗ ಈಶ್ವರ್ ಖಂಡ್ರೆ ಅವರು ಅಧಿಕಾರಿಗಳು ತಿಳಿಸಿರುವಂಥದ್ದು. ಅಂದರೆ ಬಹುತೇಕವಾಗಿ ರಾಜ್ಯದ ಹಲವಾರು ಪುಣ್ಯಕ್ಷೇತ್ರಗಳಿಗೆ ಭೇಟಿಯನ್ನು ನೀಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಧರ್ಮಸ್ಥಳದ ನೇತ್ರಾವತಿ ನದಿ ದಂಡೆಯಲ್ಲೂ ಕೂಡ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ನೋಡಿ ಸ್ಥಳ ಪರಿಶೀಲನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಅಲ್ಲಲ್ಲಿ ಸೋಪುಗಳು ಶಾಂಪುಗಳು ಇದ್ದಂತಹ ಒಂದು ಘಟನೆಗಳು ಕೂಡ ಕಂಡು ಬಂದಿತ್ತು. ಇದರಿಂದಾಗಿ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಸೂಚನೆ ಕೊಟ್ಟಿರುವಂಥದ್ದು. ಅಂದರೆ ಈಗೊಂದು ಸ್ನಾನಘಟ್ಟದ ಸುಮಾರು 500 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸೋಪ್ ಆಗಿರ್ಬೋದು ಅಥವಾ ಶಾಂಪೂ ಆಗಿರ್ಬೋದು ಈ ಎಲ್ಲ ಮಾರಾಟಗಳನ್ನು ಕಂಪ್ಲೀಟಾಗಿ ನಿಷೇಧ ಮಾಡಬೇಕು. ಈ ಥರ ನಿಷೇಧ ಮಾಡಿದರೆ ಈ ರೀತಿ ಕ್ರಮ ವಹಿಸಿದರೆ ಮಾತ್ರ ಎಲ್ಲೋ ಒಂದು ಕಡೆ ಪರಿಸರವನ್ನು ಸಂರಕ್ಷಣೆ ಮಾಡಬಹುದು ಅನ್ನುವಂತಹ ವಿಚಾರವನ್ನು ಮುಂದಿಟ್ಕೊಂಡು ಅಧಿಕಾರಿಗಳಿಗೆ ಈಗ ಈಶ್ವರ್ ಖಂಡ್ರೆ ಅವರು ಸೂಚನೆಯನ್ನು ಕೊಟ್ಟಿರುವಂಥದ್ದು.